Baby, what you drinking? 2 shots, let's pour it out. I know what you're thinking, but tomorrow won't come for us. This life that we're living, ain't never gonna give it up. Double shot for the gifted, and one more for us. There you go, drink it up. All this love in a cup. Yeah, we go slow, we go fast. Yeah, we can't get enough. We stay all day, all night, living in paradise. Remember, you don't get it twice. The time of your life. This is the time of your life. Remember, you don't get it twice. The time of your life. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಗೈಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು ಟ್ರಿಪ್ ಹೋಗಿದ್ವಿ. ಟ್ರಿಪ್ಪದು ಸೆಕೆಂಡ್ ಪಾರ್ಟ್ ಕೂಡ ಹಾಕಿದ್ದೆ. ಇದು ಬಂದು ಥರ್ಡ್ ಪಾರ್ಟ್, ಓಕೆನಾ? ಸೊ ಮುರುಡೇಶ್ವರ ರೀಚ್ ಆದ್ವಿ, ಎಂಟ್ರೆನ್ಸ್ಗೆ ರೀಚ್ ಆದ್ವಿ. ಸೊ ಅಷ್ಟರಲ್ಲಿ ವಿಡಿಯೋನ ಕೂಡ ಲಾಸ್ಟ್ ವಿಡಿಯೋದಲ್ಲಿ ಎಂಡ್ ಮಾಡಿದ್ದೆ. ಸೊ ಈಗ ಅದೇ ವಿಡಿಯೋನ ಸ್ವಲ್ಪ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಸೊ ಇವಾಗ ನಾವು ಬಂದಿದ್ದು ಇಲ್ಲಿಗೆ ಸುಮಾರು ಮೇ ಬಿ ಒಂದು 4-4:15 ಆಗಿತ್ತು ಅಂತ ಅನ್ಕೊತೀನಿ ಟೈಮು. ಸೂರ್ಯ ಮುಳುಗುವಂಥ ಟೈಮಲ್ಲಿ ಮುರುಡೇಶ್ವರ ರೀಚ್ ಆಗಿದ್ವಿ. ಸೊ ಹಾಗಾಗಿ ಸೇಮ್ ಒಳಗಡೆ ಎಂಟ್ರೆನ್ಸ್ ಆಗಿ ಸೊ ಕಾರ್ನೆಲ್ಲ ಪಾರ್ಕ್ ಮಾಡಿಬಿಟ್ಟು ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಸ್ವಲ್ಪ ಬೀಚಲ್ಲಿ ಆಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಟೈಮ್ ಆಲ್ಮೋಸ್ಟ್ ಆಗಿತ್ತು. ಸೊ ನೋಡೋಣ 1 ಅವರ್ ಆದ್ರೂ ಆಟ ಆಡ್ಸೋಣ ಮಕ್ಕಳನ್ನೆಲ್ಲ ಅಂತ ಅಂದ್ಬಿಟ್ಟು ಹೋದ್ವಿ. ಇಲ್ಲಿ ಮರಳು ಎಷ್ಟು ಚೆನ್ನಾಗಿದೆ ಗೊತ್ತಾ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಅಷ್ಟು ಸ್ಮೂತಾಗಿ, ಅಷ್ಟು ಒಂದು ಸಾಫ್ಟಾಗಿದೆ ಮರಳು. ಒಂಥರ ಚೆನ್ನಾಗಿತ್ತು ಗೈಸ್. ಅದರಲ್ಲೂ ಈ ಸಮ್ಮರಲ್ಲಿ ಬಂದಿರುವಂಥದ್ದು ಈ ಥರ ಒಂದು ಬೀಚ್ಗೆ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಮಕ್ಕಳಂತೂ ತುಂಬಾ ಖುಷಿ ಪಡ್ತಾಯಿದ್ರು. ಸೊ ಹಾಗೆಯೇ ಇವತ್ತು ವೀಡಿಯೋ ಹೇಗಿರುತ್ತೆ ಅಂತ ನೋಡೋದಕ್ಕಿಂತ ಮುಂಚೆ ಸೊ ಹೊಸದಾಗಿ ಯಾರೆಲ್ಲ ಚಾನಲ್ನ ನೋಡ್ತಿದ್ದೀರೋ ಸೊ ಪ್ಲೀಸ್ ಬೇಗ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೀಗೆ ಕೂಡ ಸಪೋರ್ಟ್ ಮಾಡ್ತಾಯಿರಿ ನನಗೆ ಯಾವಾಗಲೂ. ಇನ್ನು ಮುರುಡೇಶ್ವರ ಅಂತ ಹೇಳಿದ್ರೆ ನಾನು ಮೇ ಬಿ ಇದು ಫಸ್ಟ್ನೇ ಸಲ ಬರ್ತಿರೋದು, ಓಕೆನಾ? ಇದಕ್ಕೂ ಮುಂಚೆ ನಂಗೆ ಬಂದಿದ್ದು ನೆನಪಿಲ್ಲ. ಸ್ಕೂಲ್ ಟೈಮಲ್ಲಿ ಯಾವಾಗಲಾದರೂ ನಾನು ಟ್ರಿಪ್ಪು ಅಂತ ಅಂದರೆ ಟೂರು ಆ ಥರ ಎಲ್ಲ ಮಾಡ್ತಿದ್ರಲ್ವ, ಸೊ ಆ ಟೈಮಲ್ಲಿ ಬಂದಿದ್ದೇನೋ ಅಂತ ಅದು ಕೂಡ ನಂಗೆ ನೆನಪಿಲ್ಲ. ಸೊ ಇವಾಗ ನನಗೆ ಸ್ವಲ್ಪ ನೆನಪಿರೋದು ಅಂದರೆ ಇದೇ ಫಸ್ಟ್. ಇನ್ನು ಹುಡುಗರು ಕೂಡ ಇದೇ ಫಸ್ಟು ಮುರುಡೇಶ್ವರ ಬಂದಿರೋದು. ಇನ್ನು ನವೀನ ಎಲ್ಲ ಸ್ವಲ್ಪ ಅಮ್ಮ ಎಲ್ಲ ಬಂದಿದ್ದಾರೆ ಆಲ್ರೆಡಿ ಇಲ್ಲಿಗೆ. ಇನ್ನು ಇವಾಗ ಸ್ವಲ್ಪ ಡ್ರೆಸ್ಗಳು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು ಗೈಸ್, ಹೇಳಿದ್ನಲ್ಲ. ಸೊ ಏಕೆಂದರೆ ನಾವು ಎಲ್ಲೂ ಈ ಥರ ಎಲ್ಲ ಹೊರಡ್ತೀವಿ ಹೊರಗಡೆ ಎಲ್ಲ ಅಂತ ಹೇಳ್ಬಿಟ್ಟು ನಮಗೆ ಯಾವುದೇ ರೀತಿ ಪ್ಲ್ಯಾನ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಡ್ರೆಸ್ಗಳನ್ನೆಲ್ಲ ಆದಷ್ಟು ಕಮ್ಮಿನೇ ತೊಗೊಂಡೋಗಿದ್ವಿ. ಆದಷ್ಟು ಅದೇ ಡ್ರೆಸ್ಗಳನ್ನ ಯೂಸ್ ಮಾಡಿಕೊಂಡು ಸೊ ಅಲ್ಲಿ ಆಟ ಆಡೋಣ ಅಂತ ಅಂದ್ಬಿಟ್ಟು ನಾನು ಇದನ್ನು ಟೀ ಶರ್ಟ್ ಏನು ಹಾಕಿದ್ದೀನಿ ಬ್ಲೂ ಕಲರು, ಇಲ್ಲೇ ಮುರುಡೇಶ್ವರದಲ್ಲೇ ತೊಗೊಂಡಿದ್ದು ಅದೊಂದು ಟೀ ಶರ್ಟು. ಸ್ವಲ್ಪ ನೀರಲ್ಲೆಲ್ಲ ಆಟ ಆಡೋಣ ಅಂದ್ಬಿಟ್ಟು. ಇನ್ನು ಇದು ಬಂದು ಪ್ಯಾಂಟ್ ಏನಿರುತ್ತೆ ಇದು ಪಟೇಲ ಪ್ಯಾಂಟ್ ಅಂತ ಹೇಳ್ತೀವಲ್ಲ, ಸೊ ಇದನ್ನು ನಾನು ಮನೆಯಿಂದನೇ ಆಲ್ಮೋಸ್ಟ್ ತೊಗೊಂಬಂದಿದ್ದೆ. ಹಾಗಾಗಿ ಇದನ್ನೇ ಹಾಕ್ಕೊಂಡಿದ್ದೀನಿ. ಇನ್ನು ಹುಡುಗರುಗಳು ನೀರಲ್ಲಿ ಎಳಿಬೇಕಾದ್ರೆ ಒಂದು ಶಾರ್ಟ್ಸ್ನ ಹಾಕೊತಾರೆ. ಇನ್ನು ನವೀನ ಎಲ್ಲೇ ಕೂಡ ಪರ್ಚೇಸ್ ಮಾಡಿದ್ರು. ಸೊ ಇನ್ನು ಅಮ್ಮ ಬಂದು ನಾನು ಇದನ್ನೇ ಹಾಕ್ಕೊಂಡಿರ್ತೀನಿ ಸ್ಯಾರಿ, ಯಾಕೆಂದರೆ ಅಮ್ಮ ಈ ಥರ ಎಲ್ಲ ಟೀ ಶರ್ಟ್ ಅವೆಲ್ಲ ವೇರ್ ಮಾಡಲ್ಲ. ಹಾಗಾಗಿ ಸೊ ಸ್ಯಾರಿಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಹೋಯ್ತು. ಸ್ವಲ್ಪ ಏನಂದರೆ ನೀರಲ್ಲೆಲ್ಲ ಆಡಬೇಕಾದ್ರೆ ಸ್ವಲ್ಪ ಚೆಂದ ಇರುತ್ತೆ. ಇನ್ನು ಮಕ್ಕಳಿಗಂತೂ ತುಂಬಾ ಖುಷಿ ಇರುತ್ತೆ. ನೋಡ್ತಿರ್ಬೋದು ಆಲ್ಮೋಸ್ಟ್ ಅವಾಗಲೇ ನೀರಲ್ಲಿ ಹೋಗ್ಬಿಟ್ಟಿದ್ದಾರೆ. ಇನ್ನು ನಾನು ಫುಲ್ಲು ಸ್ವಲ್ಪ ಶೂಟ್ ಮಾಡ್ಕೊಳ್ಳೋಣ ಸುತ್ತಲೂ, ಆಮೇಲೆ ನಾನು ನೀರೊಳಗಡೆ ಹೋಗೋಣ ಅಂತ ಅಂದ್ಕೊಂಡೆ. ಯಾಕೆಂದರೆ ಒಂದು ಸತಿ ನೀರೊಳಗಡೆ ಹೋದರೆ ಫೋನೆಲ್ಲ ಒದ್ದೆ ಆಗುತ್ತೆ, ಮತ್ತು ಬಿದ್ದರೆ ಎಲ್ಲಾದ್ರೂ ಸ್ವಲ್ಪ ಅದು ಸಿಕ್ಕದೇ ಇದ್ದರೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಒಳಗಡೆ ಇನ್ನೂ ಹೋಗಲಿಲ್ಲ. ಸ್ವಲ್ಪ ಮಕ್ಕಳೆಲ್ಲ ಆಟ ಆಡ್ಕೊಳ್ಳಿ ಸ್ವಲ್ಪ ಹೊತ್ತು, ಹೇಗಿದ್ರು ಟೈಮ್ ಆಗಿದೆ, ಫಸ್ಟ್ ಅವರೇ ಆಟ ಆಡ್ಬಿಡಲಿ, ಆಮೇಲೆ ನೆಕ್ಸ್ಟ್ ನಾನು ನೀರೊಳಗಡೆ ಇಳಿಯೋಣ ಅಂತ ಅಂದ್ಬಿಟ್ಟು ಎಲ್ಲನೂ ನೋಡ್ತಾ ಇದ್ದೀನಿ. ಸೊ ಹಾಗೆಯೇ ಇನ್ನು ಬೋಟ್ ಇರುತ್ತೆ ಅಲ್ಲಿ, ಓಕೆನಾ? ಬೋಟಲ್ಲಿ ಹಿಂಗೋಗಿ ಹಂಗೆ ಬರೋದಕ್ಕೆ ಒಂದು ರೌಂಡ್ ಕರ್ಕೊಂಡೋಗಿ ಬರ್ತಾರೆ. ಸೊ ಅದಕ್ಕೆ ಒಬ್ಬೊಬ್ಬರಿಗೆ ಮಕ್ಕಳಾಗಿರ್ಬೋದು ಮತ್ತು ದೊಡ್ಡವರಾಗಿರ್ಬೋದು ಒಬ್ಬೊಬ್ಬರಿಗೆ 200 ಏನೋ ಚಾರ್ಜ್ ಮಾಡ್ತಾರೆ. ಒಂದು ರೌಂಡ್ ಕರ್ಕೊಂಡೋಗಿ ಬರ್ತಾರೆ ಅಲ್ಲಿ ತನಕ. ಎಷ್ಟು ದೂರ ನೋಡಿದ್ರೂ ನೀರಿದೆ ಗೈಸ್ ಈ ಮುರುಡೇಶ್ವರದಲ್ಲಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ ಅಂತ ಅನ್ಕೊತೀನಿ ಮುರುಡೇಶ್ವರನ. ಬಟ್ ನನಗಂತೂ ತುಂಬಾ ಖುಷಿ ಆಯ್ತು ಇಲ್ಲಿಗೆ ಬಂದಿದ್ದು. ಎಲ್ಲೇ ನೋಡಿದ್ರೂ ನೀರು, ಎಲ್ಲಿ ಅದು ಕೊನೆ ಇರುತ್ತೆ ಅಂತಲೇ ಗೊತ್ತಾಗಲ್ಲ, ಆ ಥರ ಇದೆ. ಹಾಗೆಯೇ ಇದು ಉದ್ದಕ್ಕೂ ಕೂಡ ನಾವು ಏನು ಮೇನ್ ರೋಡಲ್ಲಿ ನಾವು ಪಾಸ್ ಆಗ್ತೀವೋ ಅಲ್ಲಿ ತನಕ ನೀರಿದೆಯಂತೆ. ಸೊ ಅದು ನಮಗೆ ಎಕ್ಸ್ಪೀರಿಯೆನ್ಸ್ಗೆ ಬಂತು ಆಲ್ರೆಡಿ. ಏಕೆಂದರೆ ಇದನ್ನು ಮುಗಿಸ್ಕೊಂಡು ನೆಕ್ಸ್ಟು ಹೋಗಬೇಕಾದ್ರೆ ಅದೇ ರೀತಿಯೇ ಒಂದು ಆನ್ ದ ವೇ ಹೋಗ್ತಾ ಹೋಗ್ತಾ ಇದೇ ರೀತಿ ಒಂದು ಬೀಚ್ ಕೂಡ ಸಿಕ್ಕಿತ್ತು. ಸೊ ಅಲ್ಲೂ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನೆಕ್ಸ್ಟು ಇನ್ನೊಂದು ಮಲ್ಪೆ ಬೀಚ್ಗೇನೋ ಹೋಗಿದ್ದಾಯ್ತು ನಾವು. ಸೊ ಇನ್ನು ಬೋಟೆಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಬಟ್ ಮುಸ್ಸಂಜೆ ಅಂದರೆ ಸಾಯಂಕಾಲ ಆಗೋಯ್ತು ಆಲ್ರೆಡಿ, ಸೂರ್ಯ ಮುಳುಗ್ತಿದ್ದಾರೆ ನೆತ್ತಿಯಿಂದ ನೋಡ್ತಿರ್ಬೋದು. ಸೊ ಹಾಗಾಗಿ ನನಗೆ ಸ್ವಲ್ಪ ನೀರಂದರೆ ಸ್ವಲ್ಪ ಭಯ ಆಗುತ್ತೆ, ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಬೋಟಲ್ಲಿ ಹೋಗೋದನ್ನ ಕ್ಯಾನ್ಸಲ್ ಮಾಡ್ದೋ. ಏಕೆಂದರೆ ಹಿಂಗೋಗಿ ಹಿಂಗೆ ಬರ್ತೀವಿ, ಬಟ್ ಬೇಡ ಮಕ್ಕಳೆಲ್ಲ ಇದ್ದಾರಲ್ಲ ಅಂತ ನನಗೆ ಭಯ ಆಯಿತು. ಹಂಗಾಗಿ ಸ್ವಲ್ಪ ನೀರಲ್ಲೇ ಆಟ ಆಡ್ಕೊಳ್ಳಿ ಸ್ವಲ್ಪ ಹೊತ್ತು ಅಂತ ಬಿಟ್ಟಿದ್ದಾಯಿತು. ಇನ್ನು ನನಗಂತೂ ಒಳಗಡೆ ಹೋಗ್ಲಿಕ್ಕೇ ಭಯ, ನೀರು
ನೀರಂದರೆ ಸಿಕ್ಕಾಪಟ್ಟೆ ಭಯ. ಹಂಗೂ ನವಿನ ಸ್ವಲ್ಪ ಕೈ ಹಿಡ್ಕೊಂಡು ಮಧ್ಯೆ ತೊಗೊಂಡೋಗಿ ತಪ್ಪಂತ ಇದಾಕಿದ್ದಾಯಿತು. ಸೊ ಏನು ಮಾಡೋಕ್ಕಾಗಲ್ಲ, ಅದೊಂಥರ ನಿಜ ಎಷ್ಟು ಭಯ ಆಗುತ್ತೆ ಅಂತ. ಹುಡುಗರು ಕೂಡ ಹಂಗೇ ಭಯ ಪಡ್ತಿದ್ರು ಫಸ್ಟು. ಏಯ್ ಫೋನು ಸೀರೆ ಮೇಕೆ ಎತ್ತಿಡ್ಕೋಬೇಕು ನೀನು. ಸೀರೆ ಬರ್ತಿರೋದು ನಡೆಯೋಕ್ಕಾಗಲ್ಲ, ಸಿಕ್ಸ್ಕೋ ಮಾಡ್ಬಿಡೋ ರೀಶು. Oh yeah, 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 oh yeah. Hey there, what you drinking? 2 shots, let's pour it out. I know what you're thinking, but tomorrow won't come for us. This life that we're living, ain't never gonna give it up. Double shot for the gifted, one more for us. There you go, drink it up. All this love in a cup. Yeah, we go slow, we go fast. Yeah, we can't get enough. We stay all day, all night, living in paradise. Remember, you don't get it twice. The time of your life. This is the time of your life. Remember, you don't get it twice. The time of your life. Don't look at the past, no, we're not going that way. Oh, now make it last, make it last to the break of day. No matter what people say, live life in a fast lane. Double shot for the gifted, triple shot for the pain. There you go, drink it up, all this love in a cup. Yeah, we go slow, we go fast. Yeah, we can't get enough. We stay all day, all night, living in paradise. Remember, you don't get it twice. The time of your life. This is the time of your life. Remember, you don't get it twice. The time of your life. ಕೊಡಿ ಅದು ಒಂದು ಇನ್ನು ಬೀಚಲ್ಲೆಲ್ಲ ಆಟ ಆಡಿದ್ದಾಯಿತು. ಇನ್ನು ಇದು ಬಂದು ಇಲ್ಲೇ ಬೀಚ್ ಪಕ್ಕದಲ್ಲೇ ಏನಿರುತ್ತೆ ಈ ಥರ ಸ್ಟಾಲ್ಗಳನ್ನ ಇಟ್ಕೊಂಡಿರ್ತಾರೆ. ಫಿಶ್ ಮಾರ್ಕೆಟ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಎಲ್ಲ ಕಡೆನೇ ಇಲ್ಲಿ ಫಿಶ್ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು. ಇನ್ನು ಬೀಚಿಗೆ ಬಂದು ಫಿಶ್ ತಿಂದಿಲ್ಲ ಅಂತಂದರೆ ಅದು ಫುಲ್ಫಿಲ್ ಅಂತ ಅನ್ಸೋದೇ ಇಲ್ಲ. ಹಾಗಾಗಿ ನನಗೆ ಫಿಶ್ ಅಂದರೆ ಅಷ್ಟು ಇಷ್ಟ ಇಲ್ಲ. ಬಟ್ ಮಕ್ಕಳಿಗೆ ಮತ್ತು ನವೀನ ಇವ್ರಿಗೆಲ್ಲರಿಗೂ ಸ್ವಲ್ಪ ಫಿಶ್ ಅಂದರೆ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ತೊಗೊಂಡ್ರು. ಇನ್ನು ಫಸ್ಟು ಕ್ರ್ಯಾಬ್ ಏನಿರುತ್ತೆ ಅದನ್ನೆಲ್ಲ ಟೇಸ್ಟ್ ಮಾಡಿ ಫಿಶ್ ಎಲ್ಲ ತೊಗೊಂಡ್ರು. ಬಟ್ ಟೇಸ್ಟ್ ಓಕೆ. ಇನ್ನು ಮಿಂಚು ಬಂದು ಚಿಕನ್ ಲಾಲಿಪಾಪ್ ಏನೋ ತೊಗೊಂಡಿದ್ಲು, ಕಬಾಬು ಚಿಕನ್ ಲಾಲಿಪಾಪ್ ಅಂತ ತೊಗೊಂಡಿದ್ಲು. ಬಟ್ ಟೇಸ್ಟ್ ಅಷ್ಟೇ, ಯಾಕೆಂದರೆ ಎಲ್ಲೇ ಹೋದರೂ ಎಲ್ಲೇ ಬಂದರೂ ನಮ್ಮ ಕಡೆ ಊಟ ನಮ್ಮೂರು ಊಟನೇ ಚೆಂದ ಅಂತಲೇ ಹೇಳ್ಬೋದು. ಇನ್ನು ಅಲ್ಲೆಲ್ಲ ಆಯಿತು. ಇನ್ನು ಹಾಗೆಯೇ ಇನ್ನು ಅದೇ ಪಕ್ಕ ಏನಿರುತ್ತೆ ಬೀಚ್ ಇನ್ಸೈಡೇ ಒಂದು ರೂಮ್ ಕೂಡ ಮಾಡ್ಕೊಂಡ್ವಿ. ಏಕೆಂದರೆ ಟೆಂಪಲ್ ಸರೌಂಡಿಂಗೇ ಅವರೇ ಬರ್ತಿರ್ತಾರೆ, ರೂಮ್ ಬೇಕಾ ಅಂತ ಅಂದ್ಬಿಟ್ಟು ಕೇಳಿಕೊಂಡು. ಸೊ ಇನ್ನೇನು ಮಾಡೋಕ್ಕಾಗುತ್ತೆ, ನೈಟ್ ಆಗಿದೆ. ಬಟ್ ಎಲ್ಲೂ ತುಂಬ ದೂರ ಹೋಗಿ ಮತ್ತೆ ದರ್ಶನಕ್ಕೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಬರೋದಕ್ಕೆಲ್ಲ ಆಗಲ್ಲ ಅಂದ್ಬಿಟ್ಟು ಅಲ್ಲೇ ಒಂದು ಯಾವುದೋ ಒಂದು ಕಂಫರ್ಟಬಲ್ ಆಗಿರುವಂಥ ಒಂದು ರೂಮ್ನ ನೋಡಿಕೊಂಡು ಅಲ್ಲೇ ಇವತ್ತು ಮಲಗಿ ಮತ್ತೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ
ದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗಿದ್ದೀವಿ. ಯಾಕೆಂದರೆ ಇಲ್ಲ ವಾಕಬಲ್ ಡಿಸ್ಟೆನ್ಸ್ ಆಗಿರೋದ್ರಿಂದ ಕಾರನ್ನು ಇಲ್ಲ ನಿಲ್ಲಿಸ್ಬಿಟ್ಟು ಹೊರಟಿದ್ದೀವಿ. ಇನ್ನು ನಾನು ಬಂದು ಪಿಂಕ್ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿ ಒಂದು ಲೆಹಂಗನ ಹಾಕ್ಕೊಂಡಿದ್ದೀನಿ. ಇದು ಬಂದು ಸುಮಾರು ವರ್ಷದಲ್ಲಿ ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದಂಥದ್ದು. ಇದು ಬಂದು ಮೇ ಬಿ ಒಂದು 8 ಇಯರ್ಸ್ ಆಯಿತು ಅಂತ ಅಂದ್ಕೊತೀನಿ. 7 to 8 ಇಯರ್ಸೇ ಆಯಿತು. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ, ನಂಗೆ ಒಂಥರ ಅದು ನೆಟ್ಟೆಡ್ ಒಂಥರ ತುಂಬ ಇಷ್ಟ ಆಗುತ್ತೆ. ತುಂಬ ಜಾಸ್ತಿ ಸತಿನೂ ಅದನ್ನು ಹಾಕ್ಕೊಂಡಿಲ್ಲ. ಸೊ ಇವಾಗ ಟೆಂಪಲ್ ಹೋಗೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇದು ಬಂದು ರಿಸೆಪ್ಷನ್ಗೆ ಹಾಕ್ಕೊಬೇಕಿತ್ತು, ನಾನು ರಿಸೆಪ್ಷನ್ಗೆ ಅಂತಲೇ ತಂದಿದ್ದೆ, ಬಟ್ ಅಲ್ಲೇ ಹಾಕ್ಕೊಂಡಿಲ್ಲ. ಹಾಗಾಗಿ ಇಲ್ಲೇ ಹಾಕ್ಕೊಳ್ಳೋಣ ಅದನ್ನು ಟೆಂಪಲ್ಗೆ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ಹೇಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಮಾಡಿ, ಓಕೆನಾ. ಸೊ ಇನ್ನು ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ಟೆಂಪಲ್ಗೂ ಕೂಡ ಬಂದಿದ್ದಾಯಿತು. ತುಂಬಾ ಚೆನ್ನಾಗಿದೆ. ಬೆಳಗ್ಗೆನೇ ಸ್ವಲ್ಪ ದರ್ಶನ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು, ಏಕೆಂದರೆ ಬಿಸಿಲು ಟೈಮ್ ಅಲ್ವಾ, ಎಷ್ಟು ಬೇಗ ದರ್ಶನ ಆಗುತ್ತೋ ಅಷ್ಟು ಬೇಗ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸ್ ಎಲ್ಲಿರುತ್ತೆ ಅಲ್ಲಿ ಹೋಗೋಣ ಅಂದ್ಬಿಟ್ಟು ಬಂದ್ವಿ. ತುಂಬಾ ಚೆನ್ನಾಗಿದೆ ಇಲ್ಲಿನ ಸುತ್ತಮುತ್ತ ವ್ಯೂ ಅಂತೂ. ಆದರೂ ನೋಡಿ ಸುತ್ತ ನೀರಿರುತ್ತೆ, ಮಧ್ಯೆ ಮಾತ್ರ ಟೆಂಪಲ್ ಇದೆ, ಮತ್ತು ಹೋಟೆಲ್ ಇದೆ, ರೆಸಾರ್ಟ್ಗಳಿದೆ. ಇದೆಲ್ಲ ಹೆಂಗೆ ಕಟ್ಟಿದ್ದಾರೆ ಯಾವ ರೀತಿ ಅಂತ ನಿಜ ಒಂದ್ಸಲ ಇಮೇಜಿನ್ ಮಾಡಿಕೊಂಡ್ರೆ ತಲೆ ತಿರುಗುತ್ತೆ. ಅದರಲ್ಲೂ ಅದ್ರ ಮೇಲ್ಗಡೆ ಹೋಗಿ ಇಮೇಜಿನ್ ಮಾಡ್ಕೊಂಡಂತೂ ಸಿಕ್ಕಾಪಟ್ಟೆ ತಲೆ ತಿರುಗುತ್ತೆ. ಆ ಥರ ಇದೆ. ಗ್ರೇಟ್ ಅಂತಲೇ ಹೇಳ್ಬೋದಲ್ವ. ತುಂಬ ಚೆನ್ನಾಗಿದೆ ದೇವಸ್ಥಾನ ಬಂದು. ಹಾಗೆಯೇ ಇವಾಗ ಸ್ವಲ್ಪ ಹಿಂದೂ ದೇವಸ್ಥಾನಗಳು ಏನು ಫೇಮಸ್ ಆಗಿರ್ತವೆ ಅಂಥ ದೇವಸ್ಥಾನಗಳಲ್ಲಿ ಒಂದು ಹೊಸ ರೂಲ್ಸ್ ಇದೆ. ಏನಂತ ಹೇಳಿದ್ರೆ ಜಾಸ್ತಿ ಏನಂತಾರೆ ಮಾಡರ್ನ್ ಡ್ರೆಸ್ ಆ ಥರ ಏನೂ ಅವೈಲೇಬಲ್ ಇರಲ್ಲ. ಆ ಥರ ವೇರ್ ಮಾಡೋಂಗಿಲ್ಲ. ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಸ್ಯಾರಿ ಈ ಥರ ಪಂಚೆ ಈ ಥರ ವೇರ್ ಮಾಡಬೇಕಾಗತ್ತೆ. ನಾನು ಲೆಹಂಗ ಹಾಕ್ಕೊಬೋದಾ ಇಲ್ವ ಅಂತ ಗೊತ್ತಿರಲಿಲ್ಲ. ಸೊ ಇರ್ಬೋದೇನೋ ಅಂತ ಅಂದ್ಕೊಂಡು ಬಂದೆ, ಏಕೆಂದರೆ ಸ್ಯಾರಿನೇ ಹಾಕಬೇಕೇನೋ ಅನ್ನೋದೊಂದು ಮೈಂಡಲ್ಲಿತ್ತು. ಸೊ ಅಲ್ಲೇ ನೋಟಿಸ್ ಮಾಡಿಬಿಟ್ಟಿರ್ತಾರೆ. ಬಟ್ ಇನ್ನು ಗಂಡು ಮಕ್ಕಳೆಲ್ಲ ಶಾರ್ಟ್ಸ್ ಆ ಥರ ಏನೂ ಹಾಕೊಳ್ಳೋಂಗಿಲ್ಲ. ಈ ಥರ ಪಂಚೆ ಆ ಥರ ಬಂದ್ರೇ ಚೆಂದ ಇರುತ್ತೆ ದೇವಸ್ಥಾನಗಳಿಗೆ. ಇನ್ನು ಹುಡುಗಿರು ಅಷ್ಟೇ, ಹೆಣ್ಮಕ್ಳುಗಳು ಆದಷ್ಟು ದೇವಸ್ಥಾನ ಟೆಂಪಲ್ಗೆಲ್ಲ ಹೋಗಬೇಕಾದ್ರೆ ಸ್ಯಾರಿ ಹಾಕ್ಕೊಂಡ್ರೇ ತುಂಬ ಚೆನ್ನಾಗಿರುತ್ತಲ್ವ. ಇನ್ನು ನಾವು ಬಂದು ಸ್ವಲ್ಪ ಬೆಳಿಗ್ಗೆನೇ ಬೇಗ ದರ್ಶನಕ್ಕೆ ಬಂದಿರೋದ್ರಿಂದ ಸ್ವಲ್ಪ ಟಿಫನ್ ಏನು ಕೂಡ ಮಾಡಿರಲಿಲ್ಲ. ಇಲ್ಲೇ ಹೇಗಿದ್ರು ಪ್ರಸಾದ ಕೊಟ್ಟರೆ ತಿನ್ನೋಣ ಅಥವಾ ಹೊರಗಡೆ ಹೋಗಿ ತಿನ್ನೋಣ ಅಂತ ಅಂದ್ಕೊಂಡು ಬಂದ್ವಿ. ಸೊ ಬೆಳಗ್ಗೆನೇ ಪ್ರಸಾದ ಸಿಕ್ತು. ಇಲ್ಲಿ 3 ಟೈಮು ಪ್ರಸಾದ ಮಾಡ್ತಾರಂತೆ. ಬಟ್ ನಮಗೆ ಸಿಕ್ಕಿರೋ ಪ್ರಸಾದ ತುಂಬಾ ಒಂದು ಪುಣ್ಯ ಅಂತಲೇ ಹೇಳ್ಬೋದು. ಹಾಗೆಯೇ ಇಲ್ಲಿ ನೋಡ್ತಿರ್ಬೋದು ಸ್ವಲ್ಪ ಉಪ್ಪಿಟ್ಟು ಮತ್ತು ಅವಲಕ್ಕಿದು ಏನು ಒಗ್ಗರಣೆ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಲ್ಲಿನ ವಿಶೇಷತೆ ಅಂತಲೇ ಹೇಳ್ಬೋದು ಅವಲಕ್ಕಿ ಒಗ್ಗರಣೆ. ಹಾಗೆಯೇ ಅಲ್ಲಿ ಹಾಲು ಕೊಡ್ತಾರೆ, 1/2 ಲೋಟ ಅಥವಾ 1 ಲೋಟ ಹಾಲು ಕೊಡ್ತಾರೆ. ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ, ತುಂಬ ತೆಳು ಇರುತ್ತೆ ಹಾಲು ಬಂದು. ಬಟ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಟಿಫನ್ ಎಲ್ಲ ಮುಗಿಸ್ಕೊಂಡು ಸೊ ಹಾಗೆ ಆಚೆ ಬಂದು ಸ್ವಲ್ಪ ವೀಡಿಯೋಗಳನ್ನೆಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಸೊ ಹಾಗೆ ಇಲ್ಲಿ ಲಿಫ್ಟ್ ಇರುತ್ತೆ, ಗ್ರೌಂಡ್ ಫ್ಲೋರಲ್ಲಿ ಒಂದು ಲಿಫ್ಟ್ ಇರುತ್ತೆ. ಅದು ಬಂದು ಎಷ್ಟು ಫ್ಲೋರ್ ಇರೋದ್ರಿಂದ ಮೇ ಬಿ ನನಗಷ್ಟು ಕ್ಲಾರಿಟಿ ಇಲ್ಲ, ಗೊತ್ತಿಲ್ಲ. ಸೊ ಮೇಲ್ಗಡೆ ಹೋಗ್ಬಿಟ್ಟು ನೋಡಿದ್ರೆ ಫುಲ್ಲು ಸುತ್ತ ಏನಿರುತ್ತೆ ನೀರು ಕಾಣುತ್ತೆ. ಹಾಗೆಯೇ ಅದೇನಿರುತ್ತೆ ಸ್ಟ್ಯಾಚು ಬಂದು ಶಿವಂದು ಅದು ಕಾಣುತ್ತೆ, ಮುರುಡೇಶ್ವರದು. ಸೊ ಅದನ್ನು ನೋಡೋಣ ಅಂದ್ಬಿಟ್ಟು ಲಿಫ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸಖತ್ತಾಗಿರುತ್ತೆ ವ್ಯೂ ಬಂದು ಗೈಸ್ ಇದಂತೂ ಮೇಲ್ಗಡೆ. ಇನ್ನು ರಿಷು ಬಂದು ನಾನಲ್ಲೊಂದು ಯಾವುದೋ ಒಂದು ಈ ಥರ ಒಂದು ದೇವಸ್ಥಾನದಲ್ಲಿ ಹೂ ತೊಗೊಂಡು ಹಾಕ್ಕೊಂಡಿದ್ದೆ ಕಿವಿಗೆ, ಅದನ್ನು ಅವನು ಹಾಕ್ಕೊಂಡಿದ್ದಾನೆ. ಎಷ್ಟು ಚೆನ್ನಾಗಿ ಕಾಣ್ತಿತ್ತಲ್ಲ ಹೂ ಬಂದು. ನೋಡ್ತಿರ್ಬೋದು ಶಿವಂದು ಎಷ್ಟು ಚೆನ್ನಾಗಿದೆ ವ್ಯೂ ಅಂತ. ಸುತ್ತಲೂ ನೀರು, ಮಧ್ಯೆ ಮಾತ್ರ ಶಿವ ಇದ್ದಾನಲ್ವ. ಫೋನ್ಗೆ ಮಾಡ್ಬಿಟ್ಟಿಕೊಂಡ್ರಪ್ಪ ಆಮೇಲೆ ಇನ್ನು ದರ್ಶನ ಎಲ್ಲ ಚೆನ್ನಾಗಾಯಿತು. ಹಾಗೆಯೇ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ಇನ್ನು ನೆಕ್ಸ್ಟು ಆನ್ ದ ವೇ ಮೇನ್ ರೋಡ್ ನೋಡ್ತಿರ್ಬೋದು. ಮೇನ್ ರೋಡ್ ಪಕ್ಕನೇ ಇನ್ನೊಂದು ಬೀಚ್ ಇದೆ, ಏಕೆಂದರೆ ಇದು ಮುರುಡೇಶ್ವರಗೆ ಅಟ್ಯಾಚ್ ಆಗಿರುವಂಥ ಬೀಚು, ಓಕೆನಾ. ನಾನು ಹೇಳಿದ್ನಲ್ಲ ಆವಾಗಲೇ, ಎಲ್ಲೇ ಮೇನ್ ರೋಡಲ್ಲಿ ಪಾಸ್ ಆಗ್ತಿದ್ರು ಈ ಥರ ಮೇನ್ ರೋಡ್ ಪಕ್ಕದಲ್ಲೇ ಈ ಥರ ಒಂದು ಬೀಚು ನೀರು ಕಾಣುತ್ತೆ. ಸೊ ಹಾಗಾಗಿ ಇಲ್ಲೂ ಸ್ವಲ್ಪ ಚೆನ್ನಾಗಿತ್ತು, ಸುತ್ತ ವ್ಯೂ ಏನಿದೆ ಚೆನ್ನಾಗಿತ್ತಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ಇಲ್ಲೂ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ, ಮಕ್ಕಳಿಗೂ ಕೂಡ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇಳ್ಕೊಂಡಿದ್ದೀವಿ ಎಲ್ಲರೂ. ನನಗೆ ಹೇಗಿದ್ರು ಇವಾಗ ನೆಕ್ಸ್ಟು ಹೋಗಬೇಕು ಅಂತ ಹೇಳಿರೋದು ಮಲ್ಪೆ ಬೀಚ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ. ಬೆಳಗ್ಗೆಯಿಂದ ಸಂಜೆ ತನಕ ಮಕ್ಕಳೆಲ್ಲ ಅಲ್ಲೇ ಆಟ ಆಡಿ ಸ್ವಲ್ಪ ಹೊತ್ತು ಅಂತ ಅಂದ್ಬಿಟ್ಟು. ಹಾಗೆಯೇ ಇಲ್ಲೂ ಒಂದು ಹೇಗಿದ್ರು ಸಿಕ್ಕಿದೆಯಲ್ಲ ಬೀಚು, ಸೊ ಹಾಗಾಗಿ ಇಲ್ಲೂ ಕೂಡ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಇನ್ನು ಡ್ರೆಸ್ಗಳೆಲ್ಲ ಕಮ್ಮಿ ಇರೋದ್ರಿಂದ ನಾನು ಏನು ಹಾಕಿದ್ದೀನಿ ಅದು ಹಿಂದಿನ ದಿನ ಮುರುಡೇಶ್ವರ ಬೀಚಲ್ಲೆಲ್ಲ ಆಟ ಆಡಿದ್ದೀವಿ ಮಕ್ಕಳು ನಾವೆಲ್ಲರೂ. ಸೊ ಹಂಗಾಗಿ ನೈಟೇ ನಾವು ರೂಮ್ ಮಾಡ್ಕೊಂಡಿದ್ವಲ್ಲ, ಅಲ್ಲೇ ಚೆನ್ನಾಗಿ ಎಲ್ಲನೂ ವಾಶ್ ಮಾಡಿ ಒಣಗಿ ಹಾಕ್ಕೊಂಡಿದ್ವಿ. ಸ್ವಲ್ಪ ಎಲ್ಲ ಪರವಾಗಿಲ್ಲ, ಬೆಟರ್ ಒಣಗಿತ್ತು. ಮತ್ತು ಇನ್ನೇನು ಬೀಚ್ಗೆ ಹೋಗ್ತಿದ್ದೀವಲ್ಲ ಅಂದ್ಬಿಟ್ಟು ಮತ್ತೆ ಅಲ್ಲಿ ಪರ್ಚೇಸ್ ಮಾಡೋದೇನು ಬೇಡ ಅಂದ್ಬಿಟ್ಟು ಅದನ್ನೇ ಹಾಕ್ಕೊಂಡಿದ್ದೀನಿ. ಇನ್ನು ಹಾಗೆ ಇರೋ ಬಟ್ಟೆಗಳನ್ನೆಲ್ಲ ಕಾರ್ ಸುತ್ತ ಏನಿರುತ್ತೆ ವಿಂಡೋಗೆಲ್ಲ ಹಾಕ್ಕೊಂಡು ಉದ್ದಕ್ಕೂ ಬಂದ್ವಿ. ಯಾಕೆಂದರೆ ಅಷ್ಟು ಬಿಸಿಲಿದೆಯಲ್ಲ, ಬೇಗ ಒಂದಷ್ಟು ದೂರ ಹೋಗೋದ್ರಲ್ಲಿ ಚೆನ್ನಾಗೆಲ್ಲ ಡ್ರೈ ಆಗುತ್ತೆ, ಒಣಗುತ್ತೆ ಅಂತ ಹೇಳ್ಬಿಟ್ಟು ಬಂದ್ವಿ.
ಹಿಂಗೆ ಎತ್ತೆತ್ತಿಸ್ಕೊಂಡು ನೋಡಿ ಕಡೆ. ಇಳಿದ ತಕ್ಷಣ ಏನು? ಇಳಿದ ತಕ್ಷಣ ಇವಿ ಆಳ ಅಂದ್ರೆ ಇಲ್ಲಿ ಮತ್ತೆ ಅವ್ರು ನೋಡು ನೋಡಿ ಬತ್ತು. ಸೊ ಹಾಗೆಯೇ ಇನ್ನೊಂದು ಸ್ವಲ್ಪ ಅಲ್ಲಿ ಮುಂದೆ ಹೋಗೋಣ. ಸ್ವಲ್ಪ ಅದು ಏನಿರುತ್ತೆ ನೀರಿನ ಅಲೆಗಳು ಬಂದು ಪಟ್ ಅಂತ ಹೊಡೆಯುತ್ತಲ್ಲ, ಅದೊಂಥರ ಚೆನ್ನಾಗಿರುತ್ತೆ, ಒಂಥರ ಚಿಮ್ಮುತ್ತೆ ಹಿಂದ್ಗಡೆಯಿಂದ. ನಾವು ಈ ಕಡೆ ತಿರ್ಕೊಂಡು ನಿಂತ್ಕೊಂಡಾಗ ಅಲ್ಲೊಂಥರ ಚೆನ್ನಾಗಿರುತ್ತೆ ವ್ಯೂ. ಅಲ್ಲಿ ಸ್ವಲ್ಪ ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಸೊ ಏನಿರುತ್ತೆ ತುಂಬ ಡೇಂಜರಸ್ ಅಂತ ಹೇಳ್ಬೋದು ಮಕ್ಳುಗಳಿರೋ ಜಾಗದಲ್ಲಿ. ಈ ಥರ ಏನಿರುತ್ತೆ ಬಂಡೆಗಳ ಮೇಲೆ ಸ್ವಲ್ಪ ನೀರೆಲ್ಲ ಬಿದ್ದು ಪಾಚಿ ಕಟ್ಕೊಂಡಂಗಾಗಿರುತ್ತೆ. ಸ್ವಲ್ಪ ಈ ಕಡೆ ಎಲ್ಲ ಹೋದಾಗ ಆದಷ್ಟು ನಮಗೆ ನಾವು ಸೇಫ್ಟಿ ಜೊತೆಗೆ ಮಕ್ಕಳು ಕೂಡ ತುಂಬಾ ಕೇರ್ ಮಾಡಬೇಕು, ತುಂಬ ಸೇಫ್ಟಿಯಾಗಿ ನೋಡ್ಕೋಬೇಕಾಗತ್ತೆ. ಸೊ ನಾನು ಅದರಲ್ಲೆಲ್ಲ ಸ್ವಲ್ಪ ಎಚ್ಚರಿಕೆ ವಹಿಸ್ತೀನಿ ಅಂತಲೇ ಹೇಳ್ಬೋದು. ಅದ್ರ ಮೇಲೆ ನನಗೆ ಫ್ರಾಡ್ ಫೀಲ್ ಇದೆ. ಯಾಕೆಂದರೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದೇನೋ, ಈ ಥರ ಆಗ್ಬೋದೇನೋ ಅಂತ ನನ್ನ ಮೈಂಡ್ ಸೆಟ್ಟಲ್ಲಿ ಯಾವಾಗಲೂ ಇರುತ್ತೆ. ಆದಷ್ಟು ಹುಷಾರಾಗಿ ನೋಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತೀನಿ. ಸೊ ಆದಷ್ಟು ಪೇರೆಂಟ್ಗಳಾಗಿರ್ಬೋದು ಅಥವಾ ಯಾರೇ ಆಗಿದ್ರೂ ಈ ಥರ ಹೊರಗಡೆ ಹೋಗೋ ಕಡೆ ನೀರಿನ ಜಾಗದಲ್ಲಿ ಏನಿರುತ್ತೆ ನೀರಿರೋ ಕಡೆ ಆದಷ್ಟು ಹುಷಾರಾಗಿರಿ. ಯಾಕೆಂದರೆ ಯಾವಾಗ ಏನು ಅಂತ ಪ್ರಕೃತಿದು ನಮ್ಮದು ವೆದರ್ ಗೊತ್ತಾಗಲ್ಲ. ಹಾಗಾಗಿ ಇನ್ನು ಇದೊಂಥರ ನಾವು ಹೋಗ್ತಿದ್ದೀವಿ, ಆದಷ್ಟು ನಮ್ಮಮ್ಮ ಎಲ್ಲ ಬೇಡ ನೀರು ಜಾಸ್ತಿ ಬರುತ್ತೆ ಬಾ ಅಂತಿದ್ದಾರೆ. ಎಷ್ಟು ಗಾಳಿ ಫೋರ್ಸಾಗಿ ಬರುತ್ತೋ ಅಷ್ಟು ಫೋರ್ಸಾಗಿ ನೀರು ಬಂದು ಅಲೆಗಳು ಹಿಂದೆಯಿಂದ ಹೊಡೆಯುತ್ತೆ. ನನಗೂ ಸಖತ್ ಭಯ ಆಗ್ತಾಯಿತ್ತು. ಹಂಗಾದ್ರೂ ಮತ್ತೆ ಇಲ್ಲೆಲ್ಲ ಬರೋಕ್ಕಾಗಲ್ವಲ್ಲ, ಸೊ ಎಂಜಾಯ್ ಮಾಡೋಣ ಅಂದ್ಬಿಟ್ಟು ಕೊನೆಗೆ ಹೋಗಿ ಧೈರ್ಯ ಮಾಡಿ ನಿಂತಿದ್ದಾಯಿತು. ಬಾಟಲ್ ಅವ್ರಿಗೆ ಕೊಡ್ಬೇಕಾ? ಬಾಟಲ ಹೌದಾ? ಇನ್ನು ನೆಕ್ಸ್ಟು ಗಾಳಿ ಜಾಸ್ತಿ ಆದಂಗೆ ಅಲೆ ಎಲ್ಲ ಜಾಸ್ತಿ ಆಯಿತು. ಹಾಗಾಗಿ ಅಲ್ಲಿ ಬಿಡೋಕ್ಕೆ ಜಾಸ್ತಿ ಹೊತ್ತು ಇರಲಿಕ್ಕೆ ಬಿಟ್ಟಿಲ್ಲ. ಅಲ್ಲೇ ಸ್ವಲ್ಪ ಇನ್ಚಾರ್ಜ್ಗಳು ಇರ್ತಾರೆ. ಹಾಗಾಗಿ ಸ್ವಲ್ಪ ಅಲ್ಲೇ ಮಜ್ಜಿಗೆ ಎಲ್ಲ, ಈ ಬಿಸಿಲಲ್ಲಿ ಎಷ್ಟೇ ನೀರು ಕುಡಿದ್ರೂ ಆಗ್ತಿರಲಿಲ್ಲ. ಸ್ವಲ್ಪ ಅಲ್ಲೆಲ್ಲ ಕುಡ್ಕೊಂಡು ಇನ್ನು ನಾವು ಬಂದಿದ್ದೆ, ರೀಚ್ ಆಗಿದ್ದೆ ಮಲ್ಪೆ ಬೀಚ್ ಅಂತಲೇ ಹೇಳ್ಬೋದು. ಸೊ ಏಕೆಂದರೆ ಇಲ್ಲಿ ಒನ್ ಡೇ ಪೂರ್ತಿ ಮುರುಡೇಶ್ವರಗಿಂತ ಇಲ್ಲಿ ಸ್ವಲ್ಪ ಸ್ಪೇಸಸ್ ತುಂಬ ಚೆನ್ನಾಗಿದೆ, ಸ್ವಲ್ಪ ಆರಾಮಾಗಿ ಆಟ ಆಡ್ಬೋದು ಮಕ್ಕಳು ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಕರ್ಕೊಂಡ್ಬಂದಿದ್ದೀವಿ. ಒನ್ ಡೇ ಪೂರ್ತಿ ಇಲ್ಲೇ ಇರೋಣ ಅಂದ್ಬಿಟ್ಟು. ನಿಜವಾಗ್ಲೂ ಗೈಸ್ ಎಷ್ಟು ಅಂದರೆ ಬೆಳಗ್ಗೆ ಹೋಗಿ ಮುರುಡೇಶ್ವರ ಬೀಚಲ್ಲಿ ಬಿಟ್ಟಿದ್ದಕ್ಕೆ ಮಕ್ಕಳನ್ನ ಸಂಜೆ ಅವರು ಅಲ್ಲಿಂದ ಈಚೆ ಬಂದಿದ್ದೆ 6 ಗಂಟೆ 6:30. ಓಕೆನಾ, ನೀವು ನಂಬಲ್ಲ, ನಿಜ ನೀರೊಳಗಡೆ 6 to 7 hours ಮೇಲ್ಗಡೆ ಒಳಗಡೆ ಇದ್ದರು. ನಾನಂತೂ 1-2 hours ಇರಲಿಲ್ಲ. ನಾನು ನಮ್ಮಮ್ಮ ಸ್ವಲ್ಪ ಆಟ ಆಡಿಬಿಟ್ಟು ಬಂದು ಕೂತ್ಕೊಂಡು ನೋಡಿ ಸಾಕಾಗಿ ತಲೆನೋವು ಬಂದುಬಿಡ್ತು. ಅಷ್ಟು ನನಗೆ ಬೇಜಾರಾಗೋಯಿತು ನಿಜವಾಗ್ಲೂ ಬೀಚ್ ಅಂತಲೇ ಹೇಳ್ಬೋದು. ಅಷ್ಟು ನೀರೊಳಗಡೆ ನಾನು ಒಂದು 2-3 hour ಕೂತಿದ್ದಕ್ಕೇ ಫುಲ್ಲು ನನಗಿನ್ನೂ ಕೂಡ ಸ್ಕಿನ್ ಏನಿರುತ್ತೆ ಫುಲ್ಲು ಒಂಥರ ಬ್ಲ್ಯಾಕ್ ಬಂದುಬಿಟ್ಟಿದೆ. ಯಾಕೆಂದರೆ ಉಪ್ಪು ನೀರಲ್ವ, ಹಾಗಾಗಿ ನನ್ನದು ಹೇರ್ ಸ್ಟೈಲೆಲ್ಲ ಹಾಳಾಗಿದೆ. ಹಾಗೆಯೇ ಸ್ಕಿನ್ ಕೂಡ ಹಾಗೆಯೇ ನಮ್ಮದು ಏನಿರುತ್ತೆ ಟಿ ಶರ್ಟಿಂದ ಸ್ವಲ್ಪ ಕೆಳಗಡೆ ಮೊಣಕೈಗಂಟ ಸ್ವಲ್ಪ ಬ್ಲ್ಯಾಕ್ ಆದಂಗೆ, ಮತ್ತು ನಮ್ಮದು ನೆಕ್ ಸೈಡು ಮತ್ತು ನಮ್ಮದು ಫೇಸು ಎಲ್ಲ ಡಲ್ ಹೊಡಿತಿದೆ. ಏಕೆಂದರೆ ಅಷ್ಟು ಬಿಸಿಲು ಹೊಡಿತಿದೆ, ಆ ಥರ ಉಪ್ಪು ನೀರಿದೆ. ಎಲ್ಲರ ಕಲ್ಲರೇ ಚೇಂಜ್ ಆಗಿಬಿಟ್ಟಿದ್ದಾರೆ ಇಲ್ಲಿಗೆ ಬಂದು ಅಂತಲೇ ಹೇಳ್ಬೋದು. ಇನ್ನು ಮಲ್ಪೆ ಬೀಚಿಗೆ ಬಂದಿದ್ದಾಯಿತು. ಇನ್ನು ಬಂದು ಇದೊಂದು ಟ್ರೆಂಡ್ ಅಂತಲೇ ಹೇಳ್ಬೋದು. ಓಕೆನಾ, ಸೊ ನವೀನ ಇದನ್ನು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಮಣ್ಣೆಲ್ಲ ಏನಿರುತ್ತೆ ಅದನ್ನೆಲ್ಲ ತೆಗೆದು ಸ್ವಲ್ಪ ಅದರೊಳಗಡೆ ಊತ ಹಾಕೊಳ್ಳೋ ಥರ. ಓಕೆನಾ, ನಮ್ಮಮ್ಮ ಬೈತಾಯಿತ್ತು ಈ ಥರ ಎಲ್ಲ ಮಾಡಬೇಡಿ ಅಂತ. ನನಗೂ ಇಷ್ಟ ಇರಲಿಲ್ಲ, ಮಾಡೋದು ಬೇಡ ಅಂತ ಅಂದ್ಕೊಂಡು ನನ್ನ ಪಡೆಗೆ ನಾನು ಸುಮ್ಮನೆ ಇದ್ದೆ. ಹಂಗಾದ್ರೂ ನವೀನ ಇಲ್ಲ ಇದು ಮಾಡೋಣ ಅಂದ್ಬಿಟ್ಟು ಸೊ ಅವ್ರಿಗೆ ಗುಂಡಿ ತೊಡ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಸೊ ಹಂಗಾಗಿ ಆ ಥರ ನಡೆದೋಯ್ತು ಇದು ಕೂಡ. ಸೊ ಯಾರು ಏನೋ ಅನ್ಕೋಬೇಡಿ ಇದ್ರ ಬಗ್ಗೆ. ಓಕೆನಾ, ಮಗನೇ ಕಾಣೋದಿಲ್ಲ.
ಇನ್ನು ಹುಡುಗರನ್ನಂತೂ ಬೀಚಲ್ಲಿ ಬಿಟ್ಟಿದ್ದೆ ತಡ, ಅವರಂತೂ ಕೈಗೆ ಸಿಕ್ಕಿಲ್ಲ. ಎಷ್ಟೇ ಹೇಳ್ಕೊಂಬಂದು ಕೂರಿಸಿದ್ರು ಅವ್ರು ಇರ್ತಿರ್ಲಿಲ್ಲ, ಓಡಿ ಹೋಗ್ತಿದ್ರು. ಬಟ್ ಇಲ್ಲೆಲ್ಲೂ ಹೋಗ್ತಾರೆ ಅಂತ ಹೇಳ್ಬಿಟ್ಟು ದೂರದಿಂದಲೇ ಅಮ್ಮ ನಾವೆಲ್ಲ ನೋಡ್ತಾ ಇದ್ವಿ. ಹಾಗಾಗಿ ನಾನು ಕೂಡ ತುದಿಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತಾಯಿದ್ದೆ. ಈ ಥರ ನೀರಲ್ಲಿ ಕೂತ್ಕೊಂಡು ಏನೋ ಒಂಥರ ಖುಷಿ, ಏನೋ ಒಂಥರ ಆನಂದ ಅಂತಲೇ ಹೇಳ್ಬೋದು. ನಮಗೆ ನಾವೇ ಮರ್ತು ಬಿಡ್ತೀವಿ ನಿಜವಾಗ್ಲೂ ಈ ಥರ ಬೀಚ್ಗಳಿಗೆ ಹೋದಾಗ. ನನಗಂತೂ ತುಂಬ ಎಂಜಾಯ್ ಮಾಡಿದೆ ಇವತ್ತಿನ ದಿನ ಅಂತಲೇ ಹೇಳ್ಬೋದು. ಇನ್ನು ಹುಡುಗರಂತೂ ಆಟ ಆಡ್ತಿದ್ದಾರೆ. ಇನ್ನು ಅವರು ನವೀನ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂದರೆ ಮಣ್ಣು ತೋಡೋದ್ರಲ್ಲಿ ತುಂಬ ಬ್ಯುಸಿ ಇದ್ದಾರೆ. ಓಕೆನಾ, ಏಕೆಂದರೆ ಅವರಷ್ಟು ಉದ್ದನೇ ಮಣ್ಣು ತೋಡಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಸುತ್ತ ಹಾಕ್ರಮಣ್ಣ, ಮುಖ ಬಿಟ್ಬಿಟ್ಟು ಹೋಗಿ ನೀನು ಹಾಕೋಗಿ ಮಣ್ಣು ಬರೀ ಮುಖಕ್ಕೆ ಹಾಕ್ಬಿಡ. ಅವ್ರು ಇವತ್ತೇ ಹಾಕಿಲ್ಲ ಇವರು. ನಿಮ್ಮ ಮಮ್ಮಿ ಹೋಗಿತ್ತವ್ರ ಇಲ್ಲಿ. ಬಾಯಿಗೆ ಕಣ್ಣಿಗೆಲ್ಲ ಹಾಕಿ ಅಕ್ಕ ಮುಕ್ ಬಿಡ ಕಣಕ್ಕ. ಓ ನೀ ಗಾರೆ ಮಾಡ್ತಾ ಇದೀಯ ನೀನು, ಸುಮ್ಮನೆ ಹಾಕ್ತೇನೆ. ಲಾಸ್ಟಲ್ಲಿ ತುಳಿಯಪ್ಪ, ಅದೆಲ್ಲ ಒಕ್ಕಡೆ ತುಳ್ಕೊಪ್ಪ ನೀನು. ತುಳಿತ ಈ ಬೈದು ನೋಡ ತುಳ್ಕೊಂಡ್ ತಿರ್ಗ ಮೊಂಡ ಹಾಕಬತ್ತ. ಕ್ಯಾಮ್ರಾಮ್ಯಾನ್ ಮುಸ್ತಫಾ ಹುಡುಗಿ ನೋಡಬಿಡ್ತು. ಹೋಯ್ತಾವ ನೋಡು ವಾಪಸ್ಸು. ಅಕ್ಕ ಇವ್ರೇನ್ ಸುತ್ತಾಕ್ತವ್ರಲ್ಲ. ತುಳಿ ತುಳಿ ತೋರಿಸ್ತೀನಿ. ತಿರ್ಗಾ ಸೊ ಗೈಸ್, ಇನ್ನು ನಮ್ಮ ಆಟಗಳು ತರಲೆಗಳೆಲ್ಲ ಮುಗಿಯಿತು. ಇನ್ನು ನಾನಂತೂ ತುಂಬ ಹೊತ್ತು ನೀರಲ್ಲಿ ಇರಲಿಲ್ಲ. ಒಂದು 2 ಅವರ್ಸ್ ಅಷ್ಟೇ ಇದ್ದಿದ್ದು. ಸಿಕ್ಕಾಪಟ್ಟೆ ತಲೆನೋವು ಬಂತು ನನಗಂತೂ. ಇನ್ನು ಮಧ್ಯಾಹ್ನ ಕೂಡ ಏನು ಕೂಡ ಊಟ ಮಾಡಿಲ್ಲ. ಹಾಗೆಯೇ ಸುಸ್ತು ಕೂಡ ಆಗ್ತಾಯಿತ್ತು. ಇನ್ನು ಅಮ್ಮ ನಾನು ಒಂದು ಸೈಡ್ ಕೂತ್ಕೊಂಡು ನೋಡ್ತಾ ಇದ್ವಿ ಇವ್ರನ್ನ. ಇನ್ನು ಹುಡುಗರುಗಳಂತೂ ನೋಡ್ತಾನೆ ಇರ್ತಿದ್ವಿ. ಡೈರೆಕ್ಟ್ ಕೂರಿಸಿ ಅವ್ರನ್ನ ಬರ್ತಿದ್ವಿ ಆಟ ಆಡಲಿಕ್ಕೆ. ಬಟ್ ಇನ್ನೊಂದು ಸಲ ಈ ಕಡೆ ತಿರುಗಿ ಈ ಕಡೆ ನೋಡೋಷ್ಟು ಒಂದು 10 ನಿಮಿಷ ಬಿಟ್ಟು ಆ ಕಡೆ ಹೊರ್ಟೋಗ್ಬಿಡ್ತಿದ್ರು. ಫುಲ್ಲು ಡೌನ್ ಹೋಗ್ಬಿಡ್ತಿದ್ರು. ಇಲ್ಲ
ಸೈಡ್ ಬಂದುಬಿಡ್ತಿದ್ರು, ಈ ಥರ ಆಗ್ತಾಯಿತ್ತು. ಬಟ್ ಅವ್ರನ್ನ ನೋಡಿನೇ ತಲೆನೋವು ಬಂತು ಅಂತಲೇ ಹೇಳ್ಬೋದು. ಏಕೆಂದರೆ ನೀರಲ್ವಾ, ಸೊ ರಭಸವಾಗಿ ಅಲೆಗಳು ಬಂದಾಗ ಎಲ್ಲಿ ಎಳ್ಕೊಂಬಿಡುತ್ತೋ ಹಿಂದೆ ಅಂತ ಭಯ. ಏಕೆಂದರೆ ಇವರೆಲ್ಲ ಸ್ವಲ್ಪ ತೀರದಲ್ಲೇ ಆಡ್ತಿದ್ರು. ಇನ್ನು ನವೀನ ಮತ್ತು ವಿಶಾಲ ಏನಿದ್ದಾರೆ ಸ್ವಲ್ಪ ಒಳಗಡೆ ಆಟ ಆಡ್ತಿದ್ರು. ಅವರು ಕೂಡ ಅಷ್ಟೇ, ಅದು ಏನು ನೀರಂದರೆ ತುಂಬ ಇಷ್ಟನೋ ಗೊತ್ತಿಲ್ಲ, ಅವರು ಕೂಡ ಒಂದು 3 to 4 ಅವರ್ಸೇ ನೀರಲ್ಲಿ ಈಚೆಗೆ ಬಂದಿಲ್ಲ, ನೀರೊಳಗಡೆನೇ ಇದ್ದರು ಅಂತಲೇ ಹೇಳ್ಬೋದು. ಇನ್ನು ಫೈನಲ್ ಕ್ಲಿಪ್ಪಿಂಗ್ಸ್ ಅಂತಲೇ ಹೇಳ್ಬೋದು ಮಲ್ಪೆ ಬೀಚ್ನಲ್ಲಿ. ಇದು ಸೂರ್ಯ ಆಲ್ರೆಡಿ ಇದು ಕೂಡ ನೆತ್ತಿ ಮೇಲಿಂದ ಬೀಳ್ತಿದ್ದಾರೆ, ಕೆಳಗಡೆ ಮುಳುಗ್ತಿದ್ದಾರೆ. ಸೊ ಹಾಗಾಗಿ ಲಾಸ್ಟ್ ಇದೊಂದು ಕ್ಲಿಪ್ಪಿಂಗ್ಸ್ನ ಮಾಡಿಕೊಂಡು ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಇನ್ನು ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲೇ ಫ್ರೆಶ್ ಅಪ್ ಆಗಲಿಕ್ಕೆಲ್ಲ ಜಾಗ ಇರುತ್ತೆ, ಹಾಗಾಗಿ ಅಲ್ಲೇ ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಈಗ ಹೇಗಿದ್ರು ನೈಟ್ ಆಗಿದೆ. ಇನ್ನು ನಮ್ಮ ಪಯಣ ಊರ ಕಡೆಗೆ ಅಂತ ಹೇಳಿಬಿಟ್ಟು ಸೊ ಹೋಗ್ತಾ ಹಾಗೆ ಅಂದವೇ ಸ್ವಲ್ಪ ಏನಾದರೂ ಊಟನ ಮಾಡಿಕೊಂಡು ಒಂದೇ ಸಲ ಆರಾಮಾಗಿ ನೈಟ್ ಜರ್ನಿ ಅಲ್ವಾ, ಸೊ ನಿದ್ದೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಸೊ ಹಾಗೆಯೇ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಇನ್ನು ವಿಡಿಯೋ ಎಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಮತ್ತು ನಾನು ನಿಮಗೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.